ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿ ರಾಗಿ ಹಿಟ್ಟಿನಿಂದ ಮಾಡುವ ಕೇಕ್ ಅನ್ನು ತೋರಿಸ್ತೀನಿ. ನಾನು ಯಾವುದೇ ಸ್ಪೆಷಲ್ ಐಟಮ್ಸ್ ಯೂಸ್ ಮಾಡಿದ್ರೆ ಎಲ್ಲ ಮನೆಯಲ್ಲೇ ಸಿಗುವಂತ ಪದಾರ್ಥಗಳು ಅವರ ಐಟಮ್ಸ್ಗಳು. ಸೊ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡಿ. ಸೊ ಮೊದಲು ಒಂದು 5-6 ಅಥವಾ 7-8 ಖರ್ಜೂರ ಡೇಟ್ಸ್ ನ ಬಿಸಿ ಹಾಲಿನಲ್ಲಿ ನೆನೆಸಿ ಒಂದು 5-10 ನಿಮಿಷ ಬಿಡಿ. ಅದಾದ್ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ಈ ತರ ಒಂದು ಗ್ರೈಂಡರ್ ತರ ಚೆನ್ನಾಗಿ ಸ್ಮೂತ್ ಪೇಸ್ಟ್ ತರ ಮಾಡ್ಕೊಳ್ಳಿ. ಅದು ಫೈನ್ ಆಗಿ ಲಿಕ್ವಿಡ್ ತರ ಆಗ್ಬೇಕು, ಲೈಕ್ ಸೆಮಿ ಸಾಲಿಡ್ ಸೆಮಿ ಲಿಕ್ವಿಡ್ ತರ ಆಗ್ಲಿ. ಆಮೇಲೆ 2-3 ಮೊಟ್ಟೆ ನಿಮ್ಗೆ ಇಷ್ಟ ಬಂದ ಪ್ರಕಾರದಷ್ಟು ಹಾಕಿ. ಯೂಶಲಿ ಮಿನಿಮಮ್ 2 ಅಂತೂ ಹಾಕ್ಲೇಬೇಕು, ಚೆನ್ನಾಗಿ ಸಾಫ್ಟ್ ಟೆಕ್ಸ್ಚರ್ ತರ ಬರುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯೂಶಲಿ ಕೈಯಿಂದನೂ ಮಾಡ್ಬೋದು, ನಾನು ಬೆಟರ್ ಸ್ವಲ್ಪ ಫಾಸ್ಟ್ ಆಗ್ಲಿ ಅಂತ ಇದನ್ನ ಲೈಕ್ ಮಿಕ್ಸರ್ ಯೂಸ್ ಮಾಡಿದೆ. ಈಗ ಹಾಕಿ ಸ್ವಲ್ಪ 1 ಟೀ ಸ್ಪೂನ್ 1/2 ಟೀ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್. ಯೂಶಲಿ ನಾವು ಮೈದಾ ಹಾಕ್ತಿವಿ, ಆದ್ರೆ ಇವತ್ತು ನೋಡಿ ರಾಗಿ ಹಿಟ್ಟು ಹಾಕಿ ಹೆಂಗ್ ಬರುತ್ತೆ ನೋಡೋಣ. ಸೊ ಅದಕ್ಕೆ ಸ್ವಲ್ಪ ಮಕ್ಕಳಿಗೆಲ್ಲ ಯೂಶಲಿ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಲ್ವಾ, ಸೊ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಲೈಫ್ ನಮ್ಮನ್ನ ಹೆಂಗ್ ಮಿಕ್ಸ್ ಮಾಡುತ್ತೋ ಅದೇ ತರ ಇದನ್ನು ಮಿಕ್ಸ್ ಮಾಡಿ ನೋಡಿ. ಮಾಡ್ತಾ ಇರಿ, ಇನ್ನು ಹಂಗೆ ಮಾಡ್ತಾ ಇರಿ. ಕೆಲವು ಸರಿ ಮೊದ್ಲೇನೆ ನಾವು ಬಟರ್ ಹಾಕ್ತಿವಿ, ನಾನು ಸ್ವಲ್ಪ ಲಾಸ್ಟ್ ಸ್ಟೆಪ್ ಅಲ್ಲಿ ಹಾಕ್ತಾ ಇದೀನಿ. ಸ್ವಲ್ಪ ಸ್ಮೂತ್ನೆಸ್ ಸಖರಾಗಿ ಬರುತ್ತೆ. ಸೊ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಬೇಕಿಂಗ್ ಟ್ರೇಗೆ ಆ ಕಂಪ್ಲೀಟ್ ಮಿಕ್ಸ್ಚರ್ ನ ಆಡ್ ಮಾಡಿ. ಸೊ ಅದಾದ್ಮೇಲೆ ಚೆನ್ನಾಗಿ ಒಂದು ಬೇಸ್ಗೆ ಮೊದಲೇನೆ ಸ್ವಲ್ಪ ತುಪ್ಪ ಬಟರ್ ಲೈಕ್ ಪೇಸ್ಟ್ ತರ ಮಾಡ್ಕೊಂಡಿರ್ಬೋದು. ಸೊ ಇದಕ್ಕೆ ನಿಮ್ಗೆ ಇಷ್ಟ ಬಂದಿದ್ದ ಕೆಲಸ ಫ್ಲೇವರ್ಗೆ ಯಾವ್ದಾದ್ರು ಫ್ರೂಟ್ಸ್ ಹಾಕ್ಬೋದು. ಸಮ್ಟೈಮ್ಸ್ ಬನಾನಾ, ನಾನು ಬ್ಲೂಬೆರೀಸ್ ಹಾಕಿ ಸ್ವಲ್ಪ ಫ್ಲೇವರ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಫ್ರೂಟ್ಸ್ ಇರಲಿ ಅಂತ ಹಾಕಿದ್ದೀನಿ. ಇದನ್ನ ಒಂದು ಪ್ರೀ ಹೀಟೆಡ್ ಓವನ್ ಅಲ್ಲಿ ಅರೌಂಡ್ 30 ಮಿನಿಟ್ಸ್ ನ ಇಡಿ. ನಮ್ ಕೇಕ್ ಫೈನಲಿ ರೆಡಿ. ಸೊ ನೀವ್ ನೋಡಿದ್ರಿ, ಬರೀ ರಾಗಿ ಅಂಡ್ ಶುಗರ್ ಇಲ್ದೆ ಎಷ್ಟ್ ಚೆನ್ನಾಗಿರೋ ಕೇಕ್ ನ ಪ್ರಿಪೇರ್ ಮಾಡ್ಬೋದು ಬರೀ 40 ಮಿನಿಟ್ಸ್ ಅಲ್ಲಿ. ಸೊ ಇದನ್ನ ತೆಗಿರಿ ಅಂಡ್ ದೆನ್ ಸ್ವಲ್ಪ ಡೆಕೋರೇಷನ್ಗೆ ಸಮ್ಟೈಮ್ಸ್ ಕ್ರೀಮ್ ಆರ್ ಹೆಂಗಾರು ನಿಮ್ಗೆ ಇಷ್ಟ ಬಂದಿದ್ದ ತರ ಯು ಕ್ಯಾನ್ ಡೆಕೋರೇಟ್. ಸೊ ಬಟರ್ ಪೇಪರ್ ನ ತೆಗೆದು ಉಲ್ಟಾ ಮಾಡಿ ದೋಸೆ ತಿರುಗಿಸ್ದಂಗೆ ನೋಡಿ ಹೆಂಗೆ ಬಿಸಿ ಬಿಸಿ ಚೆನ್ನಾಗಿರೋದು. ಒಳ್ಳೆ ಫ್ರೆಂಡ್ಗೆ ತುಂಬಾ ಥ್ಯಾಂಕ್ಸ್ ಒಂದು ಈ ಚಾಕುನ ಗಿಫ್ಟ್ ಮಾಡಿದ್ದಕ್ಕೆ. ಸೊ ಫೈನಲಿ ನಮ್ಮ ರಾಗಿ ಕೇಕ್ ರೆಡಿ. ಸ್ವಲ್ಪ ಅದ್ರ ಮೇಲೆ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೋಬಹುದು ಜಸ್ಟ್ ಫಾರ್ ಡೆಕೋರೇಷನ್. ಈ ತರ ಕೇಕ್ ತಿಂದ್ರೆ ಆನಂದ. ಸೊ ಇದೇ ತರ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.